ಈ ವರ್ಷ ಕೂಡ ಈ ಲಸಿಕಾ ಕಾರ್ಯಕ್ರಮವನ್ನ ಬೆಳಗಾವಿಯಿಂದ ಪ್ರಾರಂಭ ಮಾಡಬೇಕು. ಇಲ್ಲಿ ಆದ ನಂತರ ಇಡೀ ರಾಜ್ಯದಲ್ಲಿ ಈ ಜಾನುವಾರುಗಳಿಗೆ ರಾಸುಗಳನ್ನ ಈ ಕಾಲುಬಾಯಿ ರೋಗದಿಂದ ಮುಕ್ತ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ಇದಕ್ಕೆ ವಿಶೇಷವಾಗಿ ಒತ್ತಡ ಕೊಟ್ಟಿದೆ. ಕಳೆದ ಸಾರಿ ಕೂಡ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮವನ್ನ ಇಲಾಖೆಯಿಂದ ಮಾಡುವಂತ ಪ್ರಯತ್ನ ಆಗಿದೆ. ಪ್ರತಿ ವರ್ಷ ಒಂದು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡೋ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವಂತ ಒಂದು ವಿಶೇಷ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತ್ಯಂತ ಬಹುದೊಡ್ಡ ಜಿಲ್ಲೆ ಆಗಿದೆ. ಇಲ್ಲಿ ಸುಮಾರು ನಮ್ಮ ಅಂಕಿಅಂಶ ಪ್ರಕಾರ ಅದು ಎಮ್ಮೆ ಇರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಅತ್ಯಂತ ಹೆಚ್ಚು ಸಂಖ್ಯೆ ಹೊಂದಿರುವಂತ ನಮ್ಮ ಜಿಲ್ಲೆ. ಈ ಇಲಾಖೆಯಿಂದ ಬಹಳಷ್ಟು ಅದಕ್ಕೆ ಕಾಯಕಲ್ಪ ಕೊಡುವಂತ ಅವಶ್ಯಕತೆ ಇವತ್ತಿನ ದಿನದಲ್ಲಿದೆ. ನಾವು ಮನುಷ್ಯರಾದ್ರೆ ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ಬೋದು, ನಮ್ಮ ನೋವನ್ನ ಬೇರೆಯವ್ರಿಗೆ ಹೇಳ್ಬೋದು. ಆದ್ರೆ ಒಂದು ಪಶು ಪ್ರಾಣಿ ಬಹುಶಃ ಹೇಳಲಿಕ್ಕೆ ಆಗೋಲ್ಲ. ನಾವೇ ಅದನ್ನ ಅತ್ಯಂತ ಕಾಳಜಿ ವಹಿಸ್ಬೇಕು, ಅದನ್ನು ಕುದಿಸ್ಬೇಕು. ಯಾವ ರೋಗ ಇದೆ, ಅದಕ್ಕೆ ಏನು ಅವಶ್ಯಕತೆ ಇದೆ ಸಕಾಲಕ್ಕೆ ಕೊಡುವಂತ ಪ್ರಯತ್ನ ಈ ಇಲಾಖೆ ಆಗೋದು ಬಹಳ ಮಹತ್ವದ ಇಲಾಖೆ. ಅತ್ಯಂತ ಒಳ್ಳೆ ಇಲಾಖೆ ಇದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೇರೆ ಇಲಾಖೆ ಎಲ್ಲ ನಾವು ಹೇಳಿ ಕೇಳಿ ತಗೋಬಹುದು. ಇದೊಂದು ಇಲಾಖೆ ಮಾತ್ರ ಅವರೇ ಹೋಗಿ ಐಡೆಂಟಿಫೈ ಮಾಡಬೇಕು. ರೈತರು ಹೇಳುವಂತ ವರದಿಯಿಂದ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡುವಂತ ಇಲಾಖೆ. ಅದಕ್ಕಾಗಿ ಇನ್ನು ನಮ್ಮ ಮಾನ್ಯ ಮಂತ್ರಿಗಳ ವೆಂಕಟೇಶ್ವರ ನೇತೃತ್ವದಲ್ಲಿ ಇನ್ನು ಹೆಚ್ಚು ಅದಕ್ಕೆ ಕೈ ಕೊಡಬೇಕಾಗಿದೆ. ಹೆಚ್ಚು ಟೆಕ್ನಾಲಜಿ ತರಬೇಕಾಗಿದೆ. ಇನ್ನು ಬಹುಶಃ ನಮ್ಮಲ್ಲಿ ವೈದ್ಯರ ಕೊರತೆ ಇದೆ. ಅದು ಕೂಡ ನಮ್ಮ ಜಿಲ್ಲೆಗೆ ವಿಶೇಷವಾದ ಹೊಸ ಆಸ್ಪತ್ರೆಗಳನ್ನ ಮೂಲಕ ರೈತರಿಗೆ ನೆರವಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇದೆ. ಮಾತ್ರ ಸಚಿವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು ಅತ್ಯಂತ ಅವರ ಅವಧಿಯಲ್ಲಿ KMF ಕೂಡ ಬಹಳಷ್ಟು ಶರವೇಗದಲ್ಲಿ ಬೆಳೀತಾ ಇದೆ. ಬಹುಶಃ ದೇಶದಲ್ಲಿ ಅಮೂಲ್ ನಂತರ ಇವತ್ತು ನಂದಿನಿ ದೇಶದಲ್ಲಿ ಹೆಸರುವಾಸಿ ಆಗ್ತಾ ಇದೆ. ಇದು ಕೂಡ ನಮ್ಮ ಕರ್ನಾಟಕ ಹೆಮ್ಮೆ ವಿಷಯ. ಇವತ್ತು ಮುಂಬೈ ಇರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಕಲ್ಕತ್ತಾ ಕೂಡ ನಂದಿನಿ ಬ್ರ್ಯಾಂಡ್ ಇವತ್ತು ಅಲ್ಲಿ ಕೂಡ ನಗರವನ್ನ ಪ್ರವಹಿಸ್ತಾ ಇದೆ. ಇದು ನಮ್ಮ ಸರ್ಕಾರ, ನಮ್ಮ ಇಲಾಖೆ ಬಹಳ ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇನ್ನು ಹೆಚ್ಚು ಸೌಲಭ್ಯಗಳು ನಮ್ಮ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲ್ಲಿ ಅಂತ ಆರಂಭಿಸಿ